ಸ್ಯಾಂಡಲ್ವುಡ್ನ ಸ್ಟಾರ್ ನಿರ್ದೇಶಕ ತರುಣ್ ಸುಧೀರ್ ಮತ್ತು ಸೊನಾಲ್ ಮಂತೇರು ವಿವಾಹಕ್ಕೆ ಬೆರಳೆಣಿಕೆ ದಿನವಷ್ಟೇ ಬಾಕಿ ಉಳಿದಿದೆ. ಚಿತ್ರರಂಗದಲ್ಲಿ ಬಹಳ ದಿನಗಳಿಂದ ಸದ್ದು ಮಾಡ್ತಿದ್ದ ಇವರಿಬ್ಬರ ವಿವಾಹ ಇನ್ನೇನು ಜರುಗಲಿದ್ದು, ಎರಡು ಮನೆಯ ಕಡೆಯಿಂದ ಈಗಾಗಲೇ ವಿವಾಹದ ತಯಾರಿ ಭರ್ಜರಿಯಾಗಿ ನಡೆದಿದೆ. ಈಗಾಗಲೇ ಈ ಜೋಡಿ ಚಿತ್ರರಂಗ ಸೇರಿದಂತೆ ಸ್ನೇಹಿತರು, ಸಂಬಂಧಿಕರುಗಳಿಗೆ ಮದುವೆಯ ಇನ್ವಿಟೇಷನ್ ಕೊಟ್ಟು ಆಹ್ವಾನಿಸಲು ಶುರು ಮಾಡಿದ್ದಾರೆ. ಸಿನಿಮಾದಲ್ಲಿ ಡಿಫರೆಂಟ್ ಆಗಿ ಯೋಚನೆ ಮಾಡಿ ವಿಭಿನ್ನವಾಗಿ ಸಿನಿಮಾವನ್ನ ಪ್ರೇಕ್ಷಕರ ಮುಂದಿಡುವ ತರುಣ್ ಸುಧೀರ್ ಅವರ ಪ್ರೀ ವೆಡ್ಡಿಂಗ್ ವಿಡಿಯೋವನ್ನ ಕೂಡ ವಿಭಿನ್ನವಾಗಿ ಅಭಿಮಾನಿಗಳ ಮುಂದಿಟ್ಟಿದ್ದರು. ಇದೀಗ ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟಿರುವ ತರುಣ್ ಮತ್ತು ಸೊನಾಲ್ ಸಂಪೂರ್ಣವಾಗಿ ಪರಿಸರ ಸ್ನೇಹಿ ವಿವಾಹ ಪತ್ರಿಕೆಯನ್ನ ರೆಡಿ ಮಾಡಿಸಿದ್ದಾರೆ. ಸಾಮಾನ್ಯವಾಗಿ ಒಂದು ಗಿಡವನ್ನ ರಿಟರ್ನ್ ಗಿಫ್ಟ್ ಆಗಿ ಕೊಡುವುದು ಅಥವಾ ಮದುವೆ ಇನ್ವಿಟೇಷನ್ ಜೊತೆಯಲ್ಲಿ ಗಿಡವನ್ನ ಕೊಡುವುದು ಸೆಲೆಬ್ರಿಟಿಗಳ ಲೆವೆಲ್ಗೆ ಕಾಮನ್. ಆದರೆ ತರುಣ್ ಸುಧೀರ್ ಕಂಪ್ಲೀಟ್ ಥೀಮ್ ಅನ್ನ ಎಕೋ ಫ್ರೆಂಡ್ಲಿ ಆಗಿ ಡಿಸೈನ್ ಮಾಡಿ ಆಮಂತ್ರಣ ಪತ್ರಿಕೆಯನ್ನ ನೀಡಿದ್ದಾರೆ. ಪರಿಸರ ಸ್ನೇಹಿ ಝೀರೋ ವೇಸ್ಟೇಜ್ ಇನ್ವಿಟೇಷನ್ ಇದೇ ಸ್ಪೆಷಲ್. ಮದುವೆ ಮುಗಿದ ನಂತರ ಇನ್ವಿಟೇಷನ್ ಕಾರ್ಡ್ ಯಾವುದೋ ಮೂಲೆ ಸೇರುತ್ತೆ. ಆದರೆ ತರುಣ್ ಸುಧೀರ್ ಮಾಡಿರೋ ಪ್ಲಾನ್ ಸ್ವಲ್ಪ ವಿಭಿನ್ನವಾಗಿದೆ. ತರುಣ್ ನೀಡುತ್ತಿರುವ ಈ ಇನ್ವಿಟೇಷನ್ನಲ್ಲಿ ಒಂದು ಖಾಲಿ ಪುಸ್ತಕ, ಅದರಲ್ಲಿ ಬರೆಯೋದಕ್ಕೆ 2 ಪೆನ್ಸಿಲ್ ಮತ್ತು 2 ಪೆನ್ ಮತ್ತು ಒಂದು ಸೀಡ್ ಬಾಲ್ ಅನ್ನು ನೀಡಲಾಗಿದೆ. ಮದುವೆ ಮುಗಿದ ನಂತರ ಪತ್ರಿಕೆ ಏನು ಮಾಡೋದು ಅಂತ ಯೋಚನೆ ಮಾಡದೆ ಪತ್ರಿಕೆಯನ್ನ ಒಂದು ಮಣ್ಣಿನ ಪಾಟ್ನಲ್ಲಿ ಹಾಕಿದರೆ ಸಾಕು, ಅದು ಮಣ್ಣಿನಲ್ಲಿ ಬೆರೆತು ಗಿಡ ಬೆಳೆಯುತ್ತೆ. ಅದಷ್ಟೇ ಅಲ್ಲದೆ ಖಾಲಿ ಪುಸ್ತಕವನ್ನು ನೀವು ಉಪಯೋಗಿಸಿದ ನಂತರ ಅದು ಕೂಡ ಮಣ್ಣು ಸೇರಿದರೆ ಅದರಿಂದಲೂ ಹೂವಿನ ಗಿಡ ಬೆಳೆಯುತ್ತೆ. ಇನ್ನು ಪೆನ್ ಮತ್ತು ಪೆನ್ಸಿಲ್ ಬರೆದು ಖಾಲಿ ಆದರೆ ಅದನ್ನು ಕೂಡ ಮಣ್ಣಿಗೆ ಹಾಕಿದರೆ ಚಂದದ ಹೂವಿನ ಹಾಗೂ ತರಕಾರಿ ಗಿಡ ಬೆಳೆಯುತ್ತೆ. ಹೀಗೆ ತಮ್ಮ ವಿವಾಹದ ಆಹ್ವಾನ ಪತ್ರಿಕೆಯನ್ನ ಸಖತ್ ಸ್ಪೆಷಲ್ ಆಗಿ ಪರಿಸರ ಸ್ನೇಹಿ ಮತ್ತು ಝೀರೋ ವೇಸ್ಟೇಜ್ ಕಾನ್ಸೆಪ್ಟ್ನಲ್ಲಿ ತರುಣ್ ಈ ರೀತಿ ಪ್ಲಾನ್ ಮಾಡಿದ್ದಾರೆ. ಮದುವೆ ಮುಗಿದ ಮೇಲೆ ಯಾವುದು ಕೂಡ ವೇಸ್ಟ್ ಅಲ್ಲ, ಎಲ್ಲವೂ ಕೂಡ ಮಣ್ಣು ಸೇರಿ ಗಿಡವಾಗಲಿ ಎಂಬ ಇಕೋ ಫ್ರೆಂಡ್ಲಿ ಕಾನ್ಸೆಪ್ಟ್ ಮಾಡಿರುವ ತರುಣ್ ಸೊನಾಲ್ ಮದುವೆ ಮತ್ತಷ್ಟು ಕುತೂಹಲವನ್ನ ಹೆಚ್ಚಿಸಿದೆ. ಮದುವೆಯ ಸಿದ್ಧತೆ ಜೋರಾಗಿಯೇ ಸಾಗಿದ್ದು, ಮದುವೆಯಲ್ಲಿ ಮತ್ಯಾವ ವಿಶೇಷತೆ ಇರಲಿದೆ ಎಂದು ಕಾದು ನೋಡಬೇಕಿದೆ.